ಎಸ್, ಮೊದಲನೇದಾಗಿ ಇಲ್ಲಿ ತುಂಬ ಥ್ಯಾಂಕ್ಸ್ ಹೇಳೋದು ಚರಣ್ ರಾಜ್, ಧನುಷ್, ನಿಮ್ಮಿಬ್ಬರು ಇವತ್ತು ನೀವಿಬ್ಬರು ಹೀರೋಗಳು ಇವತ್ತಿಲ್ಲಿ. ಅದ್ರ ಜೊತೆಗೆ ತುಂಬ ಏನಂದರೆ ಇವತ್ತು ನಮ್ಮ ಎಲ್ಲ ಸಿನಿಮಾಗಳನ್ನ ತೊಗೊಂಡು ಗ್ರ್ಯಾಂಡಾಗಿ ರಿಲೀಸ್ ಮಾಡಿ ಒಳ್ಳೆಯ ಹೆಸರು ಸಂಪಾದನೆ ಮಾಡ್ತಿರುವಂಥ KVN ಸಂಸ್ಥೆ ಸುಪ್ರೀತ್ ಅವ್ರು ಆಗ್ಬೋದು, KVN ಸರ್ ಆಗ್ಬೋದು, ಆ್ಯಂಡ್ ಅಗೇನ್ ಆನಂದ್ ಆಡಿಯೋ ನಮ್ಮ ಶ್ಯಾಮ್ ಅವ್ರು ಆಗ್ಬೋದು. ನೀವೆಲ್ಲ ಸೇರಿದ್ದಕ್ಕೆ ಇವತ್ತೊಂದು ಒಳ್ಳೆ ಕಳೆ ಕಟ್ಟಿದೆ ಸರ್. ನಾವು ನಿಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೇನಿದ್ರು ಸಾಂಗ್ಸ್ ಬಗ್ಗೆ ನೀವು ಹೇಳಬೇಕು, ನಾವೇನಿಲ್ಲ, ನಮ್ಮದೇನಿಲ್ಲ, ಕೆಲಸ ಮುಗಿದಿದೆ. ನೀವೆಲ್ಲ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ. ಸುಪ್ರೀತ್ ಸರ್ ಆಗ್ಬೋದು, ಶ್ಯಾಮ್ ಸರ್ ಆಗ್ಬೋದು, ಯಾರು ಬೇಕಾದ್ರೂ ಮಾತಾಡಿ. ನಿಮ್ದು ಮಾತಿಲ್ಲ, ಕೆಲಸ ಅಷ್ಟೇ. ಯಾಕೆಂದರೆ ನಾನು ಚರಣು ಸಿನಿಮಾನ ಹೊರಗಡೆ ತರೋ ವಿಷಯದಲ್ಲಿ ಇಬ್ಬರು ಬ್ಯುಸಿಯಾಗಿ ಹೋಗಿದ್ದೀವಿ ಒಬ್ರಿಗೊಬ್ರು. ಸೊ ಹಾಗಾಗಿ ಈ ಟೆನ್ಷನಲ್ಲಿ ನಮಗೇನು ಗೊತ್ತಾಗ್ತಿಲ್ಲ. 18ಕ್ಕೆ ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗ್ತಾಯಿದೆ. ನನಗೆ ನಾನು ಜಾನಪದ ಹಾಡುಗಳು ತುಂಬ ಇಷ್ಟಪಡ್ತೀನಿ ಯಾವಾಗಲೂ. ಅದರಲ್ಲಿ ನಮ್ಮ ಧನುಷ್ ತಂಡ, ತಮ್ಮಡಪ್ಪನವರು ಏನವರು ಆ ಟೀಮ್ ಇದೆ ಅವರಾಗ್ಬೋದು, ನಮ್ಮ ಮಲೆ ಮಹದೇಶ್ವರನ ಬೆಟ್ಟ ತಪ್ಪಲಲ್ಲಿರುವಂಥ ಎಲ್ಲ ಮಾದಪ್ಪನ ಭಕ್ತರಾಗ್ಬೋದು, ಅದಾದಮೇಲೆ ಮಂಟೇಸ್ವಾಮಿ ಆಗ್ಬೋದು, ಇನ್ನೂ ಸುಮಾರು ಫೋಕ್ ಸಾಂಗ್ಗಳನ್ನ ತರಬೇಕನ್ನೋ ಆಸೆ ಇದೆ ನನಗೆ. ಜೊತೆಯಲ್ಲಿ ಯಾವಾಗಲೂ ನಾನು ಇವತ್ತಿಗೆ ಹುಡುಗರಿಗೆ ಇಷ್ಟ ಆಗೋ ನನಗೆ ಒಂದು ಮ್ಯೂಸಿಕ್ನ ಅದ್ರ ಟಚ್ನ ಯಾವಾಗಲೂ ಚರಣ್ನ ಕೇಳ್ಕೊತೀನಿ. ಚರಣ್ ಆ್ಯಕ್ಚುಲಿ ಹೀರೋ ಈ ಸಾಂಗ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಚರಣ್, ಥ್ಯಾಂಕ್ ಯು ವೆರಿ ಮಚ್. ಸರ್, ಇದು ಯಾವಾಗ ನಮ್ಮ ಸಿನಿಮಾಗಳು ಅಂದಾಗ ನನ್ನ ಮಣ್ಣಿನ ಕಥೆಗಳು, ನನ್ನ ಬಡತನದಲ್ಲಿ ನಾವು ನೊಂದಿರುವಂಥ, ಇವತ್ತಿಗೂ ಬಡತನ ಇರುವಂಥ ಬಡವರ ಕಥೆಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗಾಗಿ ಆ ಬಡತನದ ನೋವಾಗ್ಬೋದು, ಯಾವಾಗಲೂ ನಾವು ಮೊದಲು ಕೇಳಿದಂಥ ಗೀತೆಗಳೆಲ್ಲ ಇವೇನೆ. ಅದು ಇವತ್ತೇನು ಹೊಸ ತಂಡ ಉಟ್ಕೊಂಡಿದೆ ಧನುಷ್ ಟೀಮೆಲ್ಲ, ಈ ಥರ ಸುಮಾರು ತಂಡಗಳು ಉಟ್ಕೊಂಡಿದೆ. ಅವರೆಲ್ಲರೂ ಮೇಲೆ ಬರಬೇಕು ಅನ್ನೋ ಆಸೆ. ಮತ್ತು ನಮ್ಮ ಸಂಸ್ಕೃತಿ ಏನು ಜಾನಪದ ಸಂಸ್ಕೃತಿ ಏನಿದೆ ಅದನ್ನು ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗಬೇಕು. ನಮ್ಮ ಕನ್ನಡ ನಾಡಲ್ಲಿರುವಂಥ ಜಾನಪದ ಸಂಸ್ಕೃತಿನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕನ್ನೋ ಆಸೆ ನಾನು ಸಣ್ಣದು ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಮುಂದೆ ಬರುವಂಥ ಎಲ್ಲ ನಿರ್ದೇಶಕರಾಗ್ಬೋದು, ಎಲ್ಲೋ ಒಂದು ಕಡೆ ಒಂದೊಂದು ಜಾನಪದ ಗೀತೆಗಳನ್ನ ಹಾಕ್ತಾ ಬಂದರೆ ಸೊ ಅವಾಗ ಅದು ಕೂಡ ನಶಿಸೋಗಲ್ಲ ಅನ್ನೋ ಒಂದು ಆಸೆ ನನಗಿದೆ. ಇದು ವಿನಯ್ ಅವ್ರಿಗೆ ನಿಮ್ಮ ಸೀಮೆ ಹಾಡು